ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಭಾರತ ಸರ್ಕಾರದ ವತಿಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಕಾರ್ಮಿಕ ಕಲ್ಯಾಣ ಸಂಸ್ಥೆ ಬೆಂಗಳೂರು ಇವ್ರ ಕಡೆಯಿಂದ ಶೈಕ್ಷಣಿಕ ಆರ್ಥಿಕ ನೆರವು 2025-26ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಕೂಡ ಕಾಲ್ಫರ್ಮ್ ಆಗಿದೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನಿದ್ರ ಮಾಹಿತಿ, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಎಷ್ಟು ಅಮೌಂಟ್ ಬರುತ್ತೆ, ಲಾಸ್ಟ್ ಡೇಟ್ ಏನು, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಇರ್ತಾವೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಭಾರತ ಸರ್ಕಾರದ ವತಿಯಿಂದ ಏನಪ್ಪ ಅಂದರೆ ಬಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಆರ್ಥಿಕ ನೆರವು ನೀಡಬೇಕಂತೇಳಿ 2025-26ನೇ ಸಾಲಿನ ಬಿಡಿ, ಸುಣ್ಣದ ಕಲ್ಲು, ಡಾಲ್ಮೇಟ್, ಕಬ್ಬಿಣ, ಕ್ರೋಮ್ ಮತ್ತು ಮ್ಯಾಗ್ನೀಸ್, ಅದಿರು ಗಣಿ ಮತ್ತು ಸಿನಿಮಾ ಕಾರ್ಮಿಕರ ವಿದ್ಯಾರ್ಥಿಗಳಿಗೆ ಅವರ ಮಕ್ಕಳ ಯಾರು ಕಾರ್ಮಿಕರಿದ್ದಾರೆ ಅವರ ಮಕ್ಕಳಿಗೆ ಏನಪ್ಪ ಅಂದರೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ ಶೈಕ್ಷಣಿಕ ಧನ ಸಹಾಯಕ್ಕೋಸ್ಕರ. ಈ ದಿನಾಂಕ 2 ಜೂನ್ 2025ರಂದು ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಮೆಟ್ರಿಕ್ ಪೂರ್ವ 1ರಿಂದ 10ನೇ ತರಗತಿಯವರಿಗೆ ಅರ್ಜಿ ಸಲ್ಲಿಸ್ಬೋದು. ಮತ್ತು 11ರಿಂದ ಎಲ್ಲ ತರಗತಿ ಅಂದರೆ ಡಿಗ್ರಿ, UG, PG, PUC, ITI, GTC ಎಲ್ಲರೂ ಕೂಡ 1 to 10th ಮತ್ತು 10th ಆನ್ವರ್ಡ್ಸ್ ಕೂಡ ಯಾವುದೇ ಕೋರ್ಸ್ ಓದ್ತಾಯಿದ್ರು ಅವ್ರ ಮಕ್ಕಳು ಅವ್ರ ತಂದೆ ತಾಯಿ ಏನಾದರೂ ಅಂದರೆ ಕಾರ್ಮಿಕರಾಗಿದ್ದರೆ ಅಂದರೆ ಬಿಡಿ, ಸುಣ್ಣದ ಕಲ್ಲು, ಡಾಲ್ಮೈಟ್, ಕಬ್ಬಿಣ, ಕ್ರೋಮ್ ಮತ್ತು ಮ್ಯಾಗ್ನೀಸ್, ಅದಿರುಗಣಿ, ಸಿನಿಮಾ ಕಾರ್ಮಿಕರ ವರ್ಕ್ ಇದ್ರೆ ಅಂದರೆ ಅಂಥವ್ರ ಮಕ್ಕಳಿಗೆ ಏನಪ್ಪ ಅಂದರೆ ಅರ್ಜಿನ ಸಲ್ಲಿಸಲಿಕ್ಕೆ 1ರಿಂದ 10ನೇ ತರಗತಿ ಇದ್ದರೆ 31 ಆಗಸ್ಟ್ ಮತ್ತು 1ರಿಂದ 10ನೇ ತರಗತಿ ಆನ್ವರ್ಡ್ಸ್ ಇದ್ದರೆ ಅಂದರೆ 31 ಅಕ್ಟೋಬರ್ 2025 ಕೂಡ ಏನಪ್ಪ ಅಂದರೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. scholarship.government.in ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಕೂಡ ಪೂರ್ಣಗೊಳಿಸಿ ಅರ್ಜಿಯನ್ನು ಕೂಡ ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಕ್ಕೆ ಅರ್ಹತೆ ನೋಡಿದ್ರೆ ಕನಿಷ್ಠ ಅಂಕಗಳ ಅರ್ಹತೆ ಅಂದರೆ ನೀವು ಜಸ್ಟ್ ಪಾಸ್ ಆಗಿದ್ದರೆ ಸಾಕು. ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಪೋಷಕರು ಅರ್ಹ ಕೆಲಸಗಾರ ಅಂದರೆ ಮಿನಿಮಮ್ 6 ತಿಂಗಳು ಕೆಲಸ ಮಾಡಿರಲೇಬೇಕಾಗತ್ತೆ ಫ್ರೆಂಡ್ಸ್. ಕಾರ್ಮಿಕರಾಗಿ ಅವ್ರ ಮಕ್ಕಳೇನೋ ಅರ್ಜಿ ಸಲ್ಲಿಸ್ಬೋದು. ಕುಟುಂಬದ ಆದಾಯ ಮಿತಿ ನೋಡಿದ್ರೆ ತಿಂಗಳಿಗೆ 10,000 ರೂಪಾಯಿ ಅಂತ ಕಡಿಮೆ ಸಂಬಳ ಪಡ್ಕೊಂಡಿರಬೇಕಾಗುತ್ತೆ. ಬಿಡಿ ಕಾರ್ಮಿಕರಾಗಿದ್ದರೆ, ಗಣಿ ಕೆಲಸಗಾರರಾಗಿದ್ದರೆ ಅಂದರೆ ಮಿತಿ ಇಲ್ಲ. ಗಣಿ ಕಾರ್ಮಿಕರಿದ್ದರೆ ಅಂದರೆ ತಿಂಗಳಿಗೆ 10,000 ರೂಪಾಯಿಗಿಂತ ಕಡಿಮೆ ಇರಬೇಕಾಗುತ್ತೆ. ಸಿನಿಮಾ ಕಾರ್ಮಿಕರಾಗಿದ್ದರಪ್ಪ ಅಂದರೆ ಅವ್ರಿಗೆ 8,000 ಪ್ರತಿ ತಿಂಗಳು ಅಥವಾ 1 ಲಕ್ಷ ರೂಪಾಯಿ ಕೂಡ ಒಂದು ವರ್ಷಕ್ಕೆ ಇರಬೇಕಾಗತ್ತೆ ಫ್ರೆಂಡ್ಸ್. ಅಷ್ಟರೊಳಗಡೆ ಇನ್ಕಮ್ ಇತ್ತಂದರೆ ಅಂಥವ್ರ ಮಕ್ಕಳೇನೋ ಅರ್ಜಿ ಸಲ್ಲಿಸ್ಬೋದು. ಈಗ 1 to 10th ಇದ್ದರು ಮತ್ತು 10th ಆನ್ವರ್ಡ್ಸ್ UG, PG, ಡಿಗ್ರಿ ಓದ್ತಾಯಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಶಿಕ್ಷಣ ಧನ ನೋಡೋದ್ರೆ 1ರಿಂದ 4ನೇ ತರಗತಿ ಇದ್ದರೆ 1,000 ರೂಪಾಯಿ, 5ನೇ ತರಗತಿಯಿಂದ 8ನೇ ತರಗತಿವರೆಗೆ 1,500 ರೂಪಾಯಿ, 9, 10ನೇ ತರಗತಿ ಇದ್ದರೆ 2,000 ರೂಪಾಯಿ, 11 ಮತ್ತು ಸೆಕೆಂಡ್ PUC ಓದ್ತಾಯಿದ್ರೆ 3,000 ರೂಪಾಯಿ, UG, PG ಜನರಲ್ ಡಿಗ್ರಿ ಡಿಪ್ಲೊಮಾ ಕೋರ್ಸ್ ಓದ್ತಾ ಇದ್ದರೆ 6,000 ರೂಪಾಯಿ, ITI ಮತ್ತು ಪಾಲಿಟೆಕ್ನಿಕಲ್ಲಿ ಓದ್ತಾ ಇದ್ದರೆ 6,000 ರೂಪಾಯಿ, ವೃತ್ತಿಪರ ಅಂದರೆ ಪ್ರೊಫೆಷ್ನಲ್ ಅಂದರೆ ವೆಟ್ರಿನರಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾಗೆ ಫಾರ್ಮಸಿಸ್ಟ್ ಇರ್ಬೋದು, ಇವೆಲ್ಲ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಬರ್ತವ್ರಿಗೆ 25,000 ರೂಪಾಯಿ ಕೂಡ ಶೈಕ್ಷಣಿಕ ಧನ ಸಹಾಯ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಕಂಡೀಷನ್ಸ್ ನೋಡಿದ್ರೆ ಫಸ್ಟ್ಗೆ scholarship.government.in ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಆಮೇಲೆ ಸ್ಟೂಡೆಂಟ್ಸ್ನ ಕ್ಲಿಕ್ ಮಾಡಿಕೊಂಡು ಒನ್ ಟೈಮ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿ ನೋಂದಣಿ ಕ್ಲಿಕ್ ಮಾಡಿದ ತಕ್ಷಣ ಸೂಚನೆಗಳನ್ನು ಕೂಡ ಓದ್ಕೊಳ್ಳಿ. ಆಮೇಲೆ ನಾನು ಅಗ್ರಿ ಅಂತ ಟಿಕ್ ಮಾಡ್ಕೊಂಡು ನಂತರ OTR ಮೊಬೈಲ್ ನಂಬರ್ನ ಹಾಕಿ ನಂತರ OTP ಬರುತ್ತೆ. OTR ಪರಿಶೀಲಿಸಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನಪ್ಪ ಅಂದರೆ ಅರ್ಜಿ ಕೂಡ ಓಪನ್ ಆಗುತ್ತೆ. ಎಲ್ಲ ಡೀಟೇಲ್ಸ್ನ ಕೂಡ ಭರ್ತಿ ಮಾಡಿ ಸಲ್ಲಿಕೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ 9148244055 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಿಮಗೆ ನೆರವು ಕೂಡ ಕೊಡ್ತಾರೆ. ಇನ್ನೊಂದು ಸಾರಿ ಹೇಳ್ತೀನಿ, 9148240554 ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಬನ್ನಿ ಫ್ರೆಂಡ್ಸ್. ಹಾಗಾದರೆ ನಿಮಗೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವ ಥರ ಇರ್ತವೆ ವೆಬ್ಸೈಟ್ ಲಿಂಕ್ ಅಂತ ಕೂಡ ತೋರಿಸಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಟೋಮೆಟಿಕಲಿ ಕೂಡ ಓಪನ್ ಆಗಿದೆ. ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಓಪನ್ ಆಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫಾರ್ ಎಜುಕೇಷನ್ ಟು ದಿ ವಾರ್ಡ್ಸ್ BD ಸಿನಿಮಾ ಅಂತಿದೆಯಲ್ಲ, ಅರ್ಜಿ ಜೂನ್ 2ನೇ ತಾರೀಕು ಓಪನ್ ಆಗಿದೆ. ಅಲ್ಲಿ ನೋಡಿ 1 to 10th ಇದ್ದಂದರೆ 31 ಆಗಸ್ಟ್ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ 10th ಆನ್ವರ್ಡ್ಸ್ ಇದ್ದರೆ ಅವರಿಗೆ 31 ಸೆಪ್ಟೆಂಬರ್ವರೆಗೆ ಕೂಡ ಓಪನ್ ಆಗಿದೆ ಫ್ರೆಂಡ್ಸ್. ಅಕ್ಟೋಬರ್ವರೆಗೆ ಕೂಡ ಓಪನ್ ಆಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಪೆಸಿಫಿಕೇಷನ್ ಮತ್ತು ಅದ್ರ ಜೊತೆಗೆ ಏನೇನು ಕಂಡೀಷನ್ಸ್ ಅಂತ ನೋಡೋದಾದರೆ ಇಲ್ಲಿ ನೋಡಿ ಆಟೋಮೆಟಿಕ್ಲಿ ಕೂಡ ಓಪನ್ ಆಗುತ್ತೆ. ನಿಮಗೆ ಏನೇನು ಸ್ಪೆಸಿಫಿಕೇಷನ್ಸ್ ಇದ್ದಾವೆ ಏನು ಅಂತ ಕೂಡ ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಮಿನಿಮಮ್ 1,000 ರೂಪಾಯಿ ಹಿಡ್ಕೊಂಡು 25,000 ರೂಪಾಯಿ ಕೂಡ ಹಣ ಕೂಡ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಇನ್ಕಮ್ ಲಿಮಿಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ತಿಂಗಳು ಇಷ್ಟಿರಬೇಕಾಗತ್ತೆ, ಪ್ರತಿ ವರ್ಷ ಕೂಡ ಇಷ್ಟಿರಬೇಕಾಗತ್ತೆ ಅಂತ ಕೂಡ ಲಿಮಿಟ್ ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರಿದ್ದಾರೆ ಡಾಕ್ಯುಮೆಂಟ್ಸ್ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಅವ್ರ ಫೋಟೋ ಬೇಕಾಗುತ್ತೆ, ಐಡೆಂಟಿ ಕಾರ್ಡ್ ಫೋಟೋ ಬೇಕಾಗುತ್ತೆ, ಆಮೇಲೆ ಪಾಸ್ಬುಕ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ಕಿನ ಜೆರಾಕ್ಸ್ ಬೇಕಾಗುತ್ತೆ, ಆಮೇಲೆ ಮಾರ್ಕ್ಸ್ ಕಾರ್ಡ್ ಪಾಸ್ ಆಗಿದ್ದರೆ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮ್ಗೆ ಅಮೌಂಟ್ ಎಷ್ಟೆಷ್ಟು ಬರುತ್ತೆ ಏನು ಅನ್ನೋದನ್ನು ಕೂಡ ನೋಡೋದಾದರೆ